ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಣ್ ಜೈಸ್ವಾಲ್. ನಾವು ಏಟ್ ಸಿಡ್ದು ಕೆಲಸ ಮಾಡೋನು ಅದೇ ಕೆಲಸ, ನಾವು ಆರಾಮ್ ಸರಿ ಕೆಲಸ ಮಾಡೋನು ಅದೇ ಕೆಲಸ. ನಾವು ಏನು ಕೆಲಸ ಮಾಡೋನು ನಮ್ಮ ಹೊಟ್ಟೆ ಸಲಿಗೆ. ಆದರೆ ಅದು ಸಣ್ಣಂದು ಹೊಟ್ಟಿದ್ದು ಬಿಟ್ಟು ಏನೇನೋ ವಿಚಾರ ಮಾಡ್ಕೋತಾ ಎಲ್ಲೆಲ್ಲಿಗೋ ನಡೆದಿದ್ದೆವು. ಏನಿಲ್ಲ ಅಂತೀರಿ. ಈಗ ನಮ್ಮದ್ರೊಳಗಿಂದ ಮಾತು, ಎಷ್ಟು ದಿನ ಆಯಿತು ನಾವೆಲ್ಲರೂ ನಮ್ಮ ಫ್ಯಾಮ್ಲಿ ಜೊತೆ ಕುಂತು ನಾವು ಊಟ ಮಾಡಿಲ್ಲ. ನಮ್ಮ ಪರ್ಗಳ ಸಂಗಟ ಎಲ್ಲರ ಸಂಗಟ ಕುಂತು ಆಡ್ಕೊಂಬಲ್ದು ಎಷ್ಟು ದಿನ ಆಯಿತು. ಆರಾಮ್ ಸರಿ ಅವ್ವ ಆ ಬೋನದಲ್ಲಿ ಖಿಚಡಿ ಹಾಯ್ಕೊಂಡು, ಗಂಜಿ ಹಾಯ್ಕೊಂಡು, ಅದ್ರೊಳಗಿಟ್ಟು ಖಾರ ಹಾಕಿ ತಿಂಬಲ್ದು ಎಷ್ಟು ದಿನ ಆಯ್ತು ನಿಮಗೆ ಗೊತ್ತಾಯ್ತಾ? ಈಗ ತಿಳ್ಕೊರಿ, ನಾವು ದುನಿಯಾದಾಗ ಇದ್ದೇವ, ದುನಿಯಾದ ಸಂಗಟ ನಡ್ಲತ್ತಿದ್ದೇವ, ದುನಿಯಾಗೆ ಬಿಟ್ಕೊಂಡು ಓಡ್ಲತ್ತಿದ್ದೇವ. ಒಂದು ಮಾತು ನಾವು ಸಣ್ಣದಿದ್ದಾಗ ಗೊತ್ತಾ, ಈ ಕಾಲ ನಮ್ಮ ಜೊತೆ ಬರ್ತಿತ್ತು. ಸಾಳಿಗೆ ಹೋಗ್ಲತ್ತರು, ಯಾವ್ದಾರು ಎದುಗಳು ಬಂಡಿ ಸಿಕ್ಕಿದ್ರು ಅದ್ರ ಹಿಂದೆ ಕುಂತು ಅದ್ರ ಬಂಡೆ ಮೇಲೆ ಕುಂತು ನಾವೆಲ್ಲ ದೋಸ್ತರು ಮಾತಾಡ್ಕೊತ ಸಾಳಿಗೆ ಹೋಗ್ತಿದ್ದೆವು. ಗೊತ್ತದ? ಯಾಕಂದರೆ ಯಾರ ಮೇಲೆ ದ್ವೇಷ ಇರ್ತಿದ್ದಿಲ್ಲ. ಒಂದು ಸಲ ಆ ದಿನಗಳಿಗೆ ಹೋಗಿ ಬರ್ರಿ. ನಿಮ್ಗೆ ಗೊತ್ತಾ, ನಮ್ಮ ಕರ್ಜಗುತ್ತಿ ಆಟಲ್ಲಿ ಮ್ಯಾರಂ ಬಿಟ್ಟು ಆಡ್ತಿದ್ದೆವು. ಅದು ಬಾಲ್ ತೊಗೊಂಡು ಒಬ್ಬನ ಬೆನ್ನಾಗ ಹೊಡೆದ್ರೆ ಆ ಬೆನ್ನ ಪೂರ ಕೆಂಪೋಗೈತಿತ್ತು. ಫಿರ್ಬಿ ಅಲ್ಲಿ ಏನೋ ನಮಗೆ ದ್ವೇಷ ಇದ್ದಿಲ್ಲ. ಮತ್ತೆ ಎಲ್ಲರೂ ಕಲ್ತು ನಾಕೋತ ಮಾಡ್ಕೋತ ಆಟ ಆಡ್ತಿದ್ದೀವಿ. ದೋಸ್ತ ಸಂಗಟ ಸಾಳಿಗೆ ಹೋಗಿನಾಗ ಏನಾರ ಒಂದು ಗೋಲಿ ಬಿಸ್ಕಿಟ್ ಎಲ್ಲರೂ ಕಲ್ತು ತನ್ಕೋಬೇಕಂದ್ರೆ ಯಾರು ಮನೇಲಿಂದಾರ ಒಂದು ಏನಾರ ತಂದ್ಕೊಂಡು ಅದ್ರೊಳಗೆ ಎಂಜಲ್ ಮಾಡಿ ಹಂಗೆ ಹಾಕಿ ಕಡಿದು ಕುಡಿತಿದ್ದೆವು. ಗೊತ್ತದ? ಯಾನ್ ಭಾರಿ ಎಂಜಲ್ ಅಂತಿದ್ದಿಲ್ಲ, ಅಂತಿದ್ದಿಲ್ಲ, ಭಾಳ ಭಾರಿ ಟೇಸ್ಟ್ ಇರ್ತಿತ್ತು. ಇನ್ನೊಂದು ನಾವು ಸಣ್ಣದಿದ್ದಿನಾಗ ಗೋಟಿ ಆಡ್ತಿದ್ದೆವು. ಗೋಟಿ ಗೇಣು ಅರಗೇಣು ಹಾಕಿ ಹೊಡೆದ್ರು ಗೋಟಿ ಹೊಡೆದೋಯ್ತಿದ್ದೆವು. ಗೊತ್ತದ? ಶಾದಿ ಗಬ್ಡುಳೆ ಇದು ಅನ್ಕೋತ ಎರಡು ಭಾರಿ ಆಡ್ತಾ ಇದ್ದಿದ್ದೆವು. ಆಗಿನ ದಿನಗಳೇ ಬೇರೆ. ಸೈಕಲ್ ಟೈರ್ ಅಲ್ಲ, ಟೈರಿನ ಮೇಲಿಂದ ಗಾಲಿ ಸಿಕ್ಕರು ಭೀ ನಾವು ಏನು ಅನ್ಕೋತಿದ್ದೆವು, ಒಂದು ಬೆಂಚ್ ಕಾರ್ ಸಿಕ್ಕಿನ್ಕ ಭೀ ಹೆಚ್ಚು ಜಾಸ್ತಿ ನಾವು ಸಂತೋಷ ಪಡ್ತಿದ್ದೆವು. ಒಂದು ಸಣ್ಣಂದು ಕಡ್ಗಿ ತೊಗೊಂಡು ಅದ್ರ ಹಿಂದೆ ಓಡ್ಲತ್ತಿದ್ದರು, ಟೈರಿನ ಹಿಂದೆ ನಾನಿ ಅಂತ ಓಡ್ತಿದ್ದೆವು. ಅటు ಏಡು ದೂರ ಅದ ಅಂತ ಹೇಳ್ತಿದ್ದಿಲ್ಲ, ಟೈರ್ ಹೆಂಗೆ ಓಡಿಸ್ಲತ್ತಿದ್ದೆವು ಅಂಬದೇ ಹಿಂದೆ ಬೀಳ್ತಿದ್ದೆವು. ಆಡು ಭಾರಿ ಇರ್ತಿದ್ದೆವು ಆಗಿನ ದಿನಗಳು. ಐತಾರು ದಿನ ಬಂದ್ರೆ ಸಾಕು ಭೊಂಗ್ರಿ ಅನ್ಕೋತ ಪೂರಾ ಗಲ್ಲಿ ನಮ್ಮ ಗಲ್ಲಿ ಐತಿ ಪೂರ ತುಂಬೋಯ್ತೈತಿ ಹಿಂದೆ ಸಂದಳ್ಯಾಗ. ಒಬ್ಬೊಬ್ಬರು ಒಂದೊಂದು ಭೊಂಗ್ರಿ ತರ್ತಿದ್ದು, ಒಬ್ಬೊಬ್ರು ಕೈ ಮೇಲೆ ತಿರ್ಸಿದ್ದು, ಗಾಳ್ಯಾಗ ತಿರ್ಸಿದ್ದು, ಅವ್ರಿಗೆ ಕುಮ್ಮ ಹೊಡಿತಿದ್ದು. ಭಾಳ ಭಾರಿ ಇರ್ತಿತ್ತು ನಮ್ಮ ಗಲ್ಲಿಯಾಗೈತೆ ಸಂದಳ್ಯಾಗ. ಮತ್ತು ಇನ್ನೊಂದು, ಎಲ್ಲರ ಹೊಂಚಪಕ್ಕ ಏನಾರ ಸಿಕ್ಕರು ಅದು ತೊಗೊಂಡು ಬಂದು ನಾವಾಗಲಿ ದೊಡ್ಡವರಾಗಲಿ ಎಲ್ಲರ ಕುಂತು ಚಂದ ಅಷ್ಟಚಮ್ಮ ಆಡೋದು. ಎಲ್ಲರೂ ಒಂದೇ ಜಾಗಲಿ ಕುಂತು ಯಾರು ಎಲ್ಲೇ ಆಡ್ತಿದ್ರು ಎಲ್ಲ ಕಡೆ ಆಡ್ಕೋತಾ ಈಟ್ ಮಜಾ ಬರ್ತಿತ್ತಂದ್ರೆ ಎಲ್ಲರೂ ಅಷ್ಟಚಮ್ಮ ಅದು ಎಲ್ಲ ಗಿಲ್ಲಿ ದಂಡ ಇವೆಲ್ಲ ಆಡ್ಕೋತಾ ಎಲ್ಲರೂ ಒಂದು ಜಾಗಲಿ ಕಲ್ತು ನಕ್ಕೋತಾ ಮಾಡ್ಕೋತಾ ಇರ್ತಿದ್ದೆವು. ಆ ಹೊಂಚಪಕ್ಕ ತಂದು ಸಾಫ್ ಮಾಡ್ರಿ ಅದೇ ನಮಗೆ ಬಂಗಾರ ಸಿಕ್ಕಿನಂಗೆ ಐತಿತ್ತು. ಅದೇ ಸಾಳಿ ಬಿಡ್ತಂದ್ರೆ ಐತಿ, ಯಾವ್ರ ಗಂಟೆ ಬಜಸ್ದಂದ್ರೆ ಐತಿ, ಮನ್ಯಾಗ ಹೊರಗಿನಿಂದ ಯಾವ್ರ ಗಂಟೆ ಹೊಂಟಿತ್ತಂದ್ರೆ ಜಮ್ಗಿಲಿಂದ ಗಂಟೆ ಹೊಡ್ಲತ್ತರು. ನಮ್ಮ ಊರಾಗ ಐಸ್ ಕ್ರೀಮ್ ಬಂದದಂತೆ, ಅದು ಓಡಿ ಇದ್ದಿಂದೆಲ್ಲ ಮನೆಗಿಂದ ಅರ್ಧ ಕುಡಿ ಎಲ್ಲ ತಂದು ಐಸ್ ಕ್ರೀಮ್ ತೊಗೊಂಡು ಭಾಳ ಎಂಜಾಯ್ ಮಾಡ್ತಿದ್ದೆವು. ಆ ಐಸ್ ಕ್ರೀಮ್ ತಿಂದ್ರು ಜಿಂದಗಿದಾಗ ಇದ್ದಿನ ಸುಕೂನೆಲ್ಲ ಕನಿಸ್ತಿತ್ತು. ಆಡು ಭಾರಿ ಐಸ್ ಕ್ರೀಮ್ ಇರ್ತಿದ್ವು ಆಗ. ಈಗ ಇನ್ನೊಂದು ಗಿಲ್ಲಿ ದಂಡ ಈಡು ಭಾರಿ ಆಡ್ತಿದ್ದೆವು. ಹೊಡೆದ್ರು ಗಿರಿ ತಿರ್ಕೋತಾ ಎತ್ತೋ ಹೋಯ್ತಿತ್ತು. ಸಿಂಗಲ್, ಡಬಲ್, ಟಿಬಲ್, ಚೌಬಲ್ ಅನ್ಕೋತ ಅದ್ರೊಳಗೆ 100 ಎಣಸ್ಕೋ, 200 ಎಣಸ್ಕೋ, 5000, 10,000 ಎಣಸ್ಕೋ, ಬ್ಯಾಂಕಿನಾಗ ಇಕ್ಕಿದೆ. ಯಾವುದೋ ನಾವು ಖರೆ ರೊಕ್ಕ ಸಿಕ್ಕಿನ ಹಂಗೆ ಇಟ್ಟು ಭಾರಿ ಆನಂದ ಇರ್ತಿತ್ತಾಗ. ಮಸ್ತ್ ಎಂಜಾಯ್ ಮಾಡ್ತಿದ್ದೆವು ನಮ್ಮ ಕರ್ಜಗುತ್ತಿಯಾಗ. ಎಲ್ಲ ಹಂಗೆ ಇರ್ತಿತ್ತು ನಮ್ಮ ಬಚ್ಪನ ಕರ್ಜಗುತ್ತಿ. ಅದೇ ಯಾಗಾರ 5-10 ಸಿಕ್ಕರು ಸಾಕು. ಆ 5-10 ತೊಗೊಂಡಿದ್ದಾನೆ ರಾಜ. ಗೋಲಿ, ಬಿಸ್ಕಿಟ್, ಐಸ್ ಕ್ರೀಮ್, ಪಾಪಡ್, ಮುರ್ಕುಲ್ ಏನ್ ಬೇಕಾದ್ರೆ ನಾನೇ ಖರೀದಿ ಮಾಡ್ತೀನಿ ಅಂತ ಅವಾಗ ಹಿಂಗೆ ಆಗೋಯ್ತಿದ್ದೆ ನಮ್ಮ ಊರಾಗ. ಅಂತ ದಿನಗಳು ಮತ್ತೆ ಬರ್ತಾವೇನು? ಇನ್ನೊಂದು ಮಾತ್ರ ನಿಮ್ಗೆ ಗೊತ್ತದ, ನಮ್ಮ ದುಕಾನ್ದಾಗ 5 ಪೈಸೆ ಕೊಟ್ಟರು 5 ಪಾಪಡ್, 10 ಪೈಸೆ ಕೊಟ್ಟರು 10 ಪಾಪಡ್ ಕೈಗೆ ಹಚ್ಕೊಂಡು ತಿಂತಿದ್ರು. ಅವನು ಭಾಳ ಮಜಾ ಬರ್ತಿತ್ತು. ಹಂಗೆ ಇರ್ತಿತ್ತು ಅದು. ಆ ಪಾಪಡ್ ಇರ್ತಿದ್ವು ಏನು ಮಜಾಗ, ಭಾಳ ಭಾರಿ ಇರ್ತಿದ್ವು ಆಗಿನ ಪಾಪಡ್. ಇನ್ನೊಂದು ಸೈಕಲ್ ಕಲಿಬೇಕಂದ್ರೆ ಆಗಿನ ಭಾಳ ಭಾರಿ ಇರ್ತಿತ್ತು. ಎಲ್ಲರೂ ಅಂತಿದ್ವಿ, ನನಗೆ ಪೆಟ್ಟು ಹತ್ತಿರ ಸೈಕಲ್ ಬರ್ತದೋ, ಪೆಟ್ಟು ಹತ್ತದೋ ಸೈಕಲ್ ಬರ್ತಿದ್ದಿಲ್ಲ ಅಂತಿದ್ವು. ಸೈಕಲ್ ಹತ್ತಿತ್ತು, ಪೆಟ್ಟು ಹತ್ತಿದ್ದು ಸೈಕಲ್ ಬರ್ತಿತ್ತು. ಏಟ್ ಬಂದ್ರು ಭೀ ನಾವು ಮಸ್ತ್ ಸೈಕಲ್ ತೊಗೊಂಡು ಸೈಕಲ್ ಚಿಕ್ಕೂರು ಸಾಕು ನಾವು ಕಿಂಗಾಗಿ ಓಡೋಯ್ತಿದ್ದೆವು. ಆಯಿತು, ಸಾಯಂಕಾಲ ಆಯ್ತಿತ್ತು. ಎಲ್ಲ ಆಡ್ಕೊಂಡು ಬಂದಿದ ಮೇಲೆ ಸಾಯಂಕಾಲ ಆಗಿನ ಮೇಲೆ ಈಟ್ ಭಾರಿ ದೊಡ್ಡಪ್ಪವರು, ನಮ್ಮ ಬಾಬರು ಎಲ್ಲ ನಮ್ಮ ಊರಾಗ ದೊಡ್ಡವ್ರು ಸಣ್ಣವ್ರು ಎಲ್ಲ ಹೊರಗೆ ಪಲಂಗ್ ಹಾಯ್ಕೊಂಡು ಮಂಕೋತಿದ್ದು. ತನ್ನೊಂದು ಗಾಳಿ ಮ್ಯಾಗ ಮೋಡ ನೋಡ್ಕೋತಾ ಆರಾಮ್ ಸರಿ ಈಟ್ ಭಾರಿ ಇರ್ತಿತ್ತಂದ್ರೆ ಏಟ್ ಹೇಳಿದ್ರು ಕಮ್ಮಿನೇ ಅದು. ಆಗಿನ ದಿನಗಳು ಅಸಲಿಗೆ ಹಂಗಿತ್ತು. ರೊಕ್ಕ ಕಮ್ಮಿ ಇತ್ತು ಕಡೆಗೆ ಶಾಂತಿ ಭಾಳ ಇರ್ತಿತ್ತು ಮನುಷ್ಯನ. ಮತ್ತೆಲ್ಲ ತಿಂಬದ್ ಭೀ ತಾಕದಾರ ಇರ್ತಿತ್ತು, ಎಲ್ಲ ಭಾರಿ ಇರ್ತಿತ್ತು. ಇವು ಕಾಳತ್ತವ ಇದ್ರ ಹೆಸರು ಏನೋ ಇರ್ತಿತ್ತು. ಕೈದಾಗ ಗಿರಿ ಗುಂಜಿತ್ತಿದ್ರು, ಸುರ್ರು ಅಂತ. ವಿಷ್ಣುಮೂರ್ತಿ ಕೈದಾಗ ಚಕ್ರ ತಿರುಗ್ತಿತ್ತಲ್ಲ, ಹಂಗೆ ತಿರುಗ್ತಿದ್ದಿದೆಯಲ್ಲ, ನಿಮ್ಗೆ ಗೊತ್ತದ? ಅದು ಗಿರ್ರ ಗುಂಜಿ ಲಾಸ್ಟಕ್ಕೆ ಎಲ್ಲ ಕರ್ಗೋಗಿನ ಬಾದ್ ಆರಾಮ್ ಸರಿ ಬೈದಾಗ ತಿನ್ಕೋತ ಮನೆಗೆ ಬರ್ತಿದ್ದೆವು. ಅದ್ರ ಭೀ ಕಾರ್ಪೊರೇಟ್ ಸಾಳಿ ಅಂತೆಲ್ಲ ಅನ್ಕೊಳತ್ತಿದ್ದೆವು ಕಡೆಗೆ. ಆಗಿನ ನಮ್ಮ ಸಾಳಿ ಪಾಂಡ್ರಂಗುಡಿ ಕೆಳಗೆ ಕುಂತು ನೋಡಿಂದು, ಪಾಂಡ್ರಂಗುಡಿದಾಗ ಗೇಡಿ ಕೆಳಗೆ ಕುಂತು ಕಲ್ತಿನ ಮಾತೇ ಬೇರೆ. ಆಗಿನ ಸಾಳಿಗಳು ಸಂಸ್ಕಾರ ಕಲಿಸ್ತಿದ್ವು. ಈಗಿನ ಸಾಳಿಗಳೆಲ್ಲ ಮಾರ್ಕ್ಸ್ ಬರ್ಬೇಕಂತ ಕಳಿಸ್ತಾ ಇದ್ದೇವೆ ಅಂತ ನನಗೆ ಅನಿಸ್ತದೆ. ಆಗಿನ ದಿನಗಳೇ ಬೇರೆ, ಏನಂದ್ರೆ ಭೀ ಎತ್ತೋದವೋ ಏನೋ ನಮ್ಮ ದಿನಗಳು ಕರೆಸ್ಬಿಟ್ಟಿದ್ದಾಗ.
ಆಗಿಂದ ಗೊತ್ತವ 1 ಪೈಸಾ 2 ಪೈಸಾ 3 ಪೈಸೆ 4 ಪೈಸೆ 5 ಪೈಸೆ 10 ಪೈಸಾ 20 ಪೈಸಾ ಇದ್ರೊಳಗೆ ಇಟ್ಟಿದ್ದರೂ ಸಾಕು ನಾವು ಪೂರಾ ಕಿಂಗ್ಲಾಗಿ ಬಿಹೇವ್ ಮಾಡ್ತಿದ್ದೇವೆ. ಯಾಕಂದ್ರೆ ಅದೇ ರೊಕ್ಕದಾಗ ನಮ್ಮ ಕೈ ತುಂಬ ಜಿಲಿ ಎಲ್ಲ ಬರ್ತಿತ್ತು ತಿನ್ಲಕ್ಕೆ, ಬಿಸ್ಕಿಟ್ ಗೋಲಿ ಎಲ್ಲನೇ. ಅದೇ ಆಗಿನ ನಮಗೆಲ್ಲ ಕಾಮತೆ ಬರೀ ಕೈದಾಗ 2 ಪೈಸೆ ಇದ್ದರೂ ಸಾಕು. ನಾನು ನಿಮಗೆ ರಿಕಾರ್ಡ್ ಮಾಡಿ ಕಳ್ಕೊಡತ್ತಿದ್ದೆ. ಆಗಿನ ಕಾಲದಾಗ ಹೆಂಗಿತ್ತು, ಏನಾರು ರಿಕಾರ್ಡ್ ಮಾಡ್ಬೇಕಂದ್ರೆ ಟೇಪ್ ರಿಕಾರ್ಡ್ ಆನ್ ಮಾಡಿ ಅದ್ರೊಳಗೆ ನಮ್ಮದು ಕ್ಯಾಸೆಟ್ ಹಚ್ಚಿ ಅದ್ರೊಳಗೆ ಹಾಡು ಮಾತಾಡಿ ಕೇಳ್ತಿದ್ದೆವು. ಹಾಡು ಹೆಚ್ಚಿದ್ರು ಕ್ಯಾಸೆಟ್ದಾಗ ಪೆನ್ಸಿಲ್ ಹಚ್ಚಿ ಗಿರಿಗಿರಿ ತಿರ್ಸಿ ನೋಡ್ತಿದ್ದೆವು. ನೀವು ಎಷ್ಟು ಮಂದಿ ಮಾಡಿರಿ ನೀವು ಒಂದ್ಸಲ ಧ್ಯಾನ ಮಾಡ್ಕೊಂಡು ನಮ್ಮ ಕಲ್ಸ್ಕೊತಿದ್ದೆ. ಇನ್ನೊಂದು ಆಗಿನ ಟಿವಿಗಳು ಎಲ್ಲೋ ಮನ್ಯಾಗ ಒಂದು ಟಿವಿ ಇರ್ತಿತ್ತು. ಆ ಟಿವಿ ಸೆಲೆಕ್ ಅಲ್ಲಿ ಹೋಗಿ ಲೈನ್ ಕಟ್ತಿದ್ದೆ. ಅಲ್ಲಿ ಹೋಗಿನ ಬಾದ್ ನೀ ಅತ್ತ ಇತ್ತ ಅದು ಟ್ಯೂನ್ ಮಾಡ್ಕೋತ ಅದು ಮಾಡ್ಕೋತ ಮ್ಯಾಗ ಎಂಟಿನ ಮೊದಲು ಹೋದ್ರೆ ಮ್ಯಾಗ ಹೋಗೋ ಅಳಸಿದ್ದೆ ಕೆಳಗೆ ಬಂದು ಬರ್ಲತ್ತದೋ ಇಲ್ಲ ಅಂತ ನೋಡ್ಕೊತಿದ್ದೇವೆ. ಆಗಿನ ದಿನಗಳೇ ಭಾರಿ ಇದ್ದು. ಒಂದು ಸೈಂಟಿಸ್ಟ್ ಗಪ್ಲೆ ಮ್ಯಾಗ ಹೋಗಿ ತಿರ್ಸ್ತಿದ್ದೆ, ನಾವು ಕೆಳಗಿನ ಹೇಳ್ತಿದ್ದೇವೆ. ದೂರದರ್ಶನದಾಗ ಬರ್ತಾ ಇದ್ದು ರಾಮಾಯಣ ಮಹಾಭಾರತ 2 ದಿನಕ್ಕೆ ಒಂದ್ಸಲ ಪಿಕ್ಚರ್ ಬರ್ತಿತ್ತು. ಶುಕ್ರವಾರ ದಿನ ಆ ಪಿಕ್ಚರ್ ಸಲಕ್ಕೆ ವೇಟ್ ಮಾಡ್ತಾ ಇರ್ತಿದ್ದೆವು. 8 ದಿನ ಸಲಕ್ಕೆ ನೋಡ್ತಿದ್ದೆವು. ಕಡೆಗೆ ಆ ದಿನಗಳೇ ಭಾಳ ಭಾರಿ ಇರ್ತಿದ್ದು. ಈ ಬ್ಯಾಸ್ಗೆಗೆ ಆಗಾಗೆ ಕಾಯಿ ಸಿಗ್ತಿದ್ದು, ಚಿಪ್ಪಲ್ಕಾಯಿ ತಿಂದು ಆ ಚಿಪ್ಪಲ್ಕಾಯಿಲಿಂದ ಗಾಲಿ ಮಾಡ್ಕೊಂಡು ಮನೆಗೆ ಬರ್ತಿದ್ವಿ. 2 ಕಡೆ ಹಚ್ಕೋತ ನಾವು ಒಂದು ಬೆಂಚ್ ಕರಿನಾಗ ಮನೆಗೆ ಬಂದಿನಂಗೆ ಐತಿತ್ತು ನಮಗೆ. ಆಗಿನ ದಿನಗಳು ನೋಡಿ ಧ್ಯಾನ ಬಂತಂದ್ರೆ ನಮ್ದೊಳಗೆ ಎಷ್ಟು ಮಂದಿ ಇಟ್ಟು ಮಾಡಿದೆ. ಒಂದ್ಸಲ ಧ್ಯಾನ ಮಾಡ್ಕೊರಿ ನಾವು ಒಂದ್ಸಲ. ಆ ಚಿಪ್ಪಲ್ಕಾಯಿ ಗಾಲಿನೇ ಇರ್ತಿದ್ದು, ಆ ಟೈರ್ ಗಾಲಿನೇ ಇರ್ತಿದ್ದು. ಕಡೆ ಯಾವಾರ ಬಾಜ್ದವ ಕೇಳ್ದಂದ್ರೆ ನಾ ಯಾಕೆ ಕೊಡ್ಲಿ, ನಾನು ಬಲೆ ಒಂದು ಬೆಂಚ್ ಕಾರ್ ಇದ್ದಿನಂಗೆ ಫೀಲ್ ಐತಿತ್ತು. ಹಂಗೆ ದಿನಗಳು ಇದ್ದು ಬರೋಬರದ ಇಲ್ಲ. ಈಗ ಆಗ ದಿನಗಳದಾಗ ಆಯ್ ಮುತ್ತಿರ್ಬಾರ ಭಾಳ ಹೋಗ್ತಿದ್ದೆವು. ಆಯ್ ಮುತ್ತಿರ್ಬಾರ ಹೋಗಪ್ಪ ರೀ, ಯಾವ್ದಾರ ಗಾಡಿ ಇರ್ದೇವು, ಬಸ್ ಇರ್ದೇವು, ಯಾಗಾರ ಇಲ್ದಿದ್ದು ಟ್ರೈನ್ ನೋಡಿದೆವು ಅಂದ್ರೆ ಆಯ್ತು ಉಯ್ ಅಂತ ಮುಂದಕ್ಕೆ ಹೋಗ್ತಿತ್ತು. ಗಿಡಗಳೆಲ್ಲ ಹಿಂದಕ್ಕೆ ಹೋಗ್ತಿದ್ದು. ಕಿಟಕಿ ಮೇಲೆ ಕುಂತು ಇಟ್ಟು ಭಾರಿ ಆನಂದ ಪ್ರೀತಿ ಮಾಡ್ಕೊತಾ ಹೋಗ್ತಿದ್ದೆವು. ಆಗಿನ ದಿನಗಳೇ ಬೇರೆ, ಆಗಿನ ಮಾತೇ ಬೇರೆ. ಇನ್ನೊಂದು ಮಾತು ನಿಮಗೆ ಗೊತ್ತದ, ಈ ಸಮ್ಮರ್ದಾಗ ಯಾಗಾರ ನಮಗೆ ಟೈಮ್ ಪಾಸ್ ಆಗೋಲ್ಲೈತಂದ್ರೆ ನಾವು ಹೋಗಿ ಒಂದು ದುಕಾನ್ದಾಗ ಹೋಗಿ 1 ರೂಪಾಯಿ ಕೊಟ್ಟರು ಹಾಡಿನ ಬುಕ್ಗಳು ಬರ್ತಿದ್ವು. ಆ ಹಾಡಿನ ಟಪಕ್ಕೆ 1 ರೂಪಾಯಿ ಕೊಟ್ಟು ಅದು ತೊಗೊಂಡು ಹಾಡ್ಕೊತಾ ಕುಂತಾರೆ. ಇಟ್ಟು ಭಾರಿ ಅನಿಸ್ತಿತ್ತು. ಖರೆ ಹೇಳೋದಂದ್ರೆ ನಾವು ಸಾಳೆ ಬುಕ್ ಏಟಿರ್ತಿತ್ತೋ ಇದು ಭೀ ಆಟೆ ಬಾಡಿ ತೊಗೊಂಡು ನಾವು ಹಾಡ್ಕೊತಾ ಕೊಡ್ತಿದ್ದೆವು. ಈಗ ದಿವಾಳಿ ಬಂತಂದ್ರೆ ಇದು 2 ರೂಪಾಯಿ 5 ರೂಪಾಯಿ ಕೊಟ್ಟು ಒಂದು ಬಂದೂಕ್ ತೊಗೋತಿದ್ವಿ. ಆ ಬಂದೂಕ್ದಾಗ ಚಾರಣೆ ಆಠಣೆ ಕೊಟ್ಟು ಪಟಾಕಿ ರೀಲ್ ತೊಗೊಂಡು ನಾವು ಡಮ್ ಅಂತ ಹೊಡ್ಲತ್ರ ನಾವೇ ಪೊಲೀಸರಿಗೆ ಫೀಲ್ ಆಯ್ತು. ಹಿಂಗೆ ಹೇಳ್ಕೊತ ಹೋದ್ರೆ ಭಾಳ ಅವ. ಈ ಎಲ್ಲರೂ ನಮ್ಮ ಕರ್ಸ್ಗುತ್ತಿ ದೋಸ್ತರಿಗೆ ಅಂಕಿತ ಮಾಡ್ತಾಯಿದ್ವಿ. ಸರಿ, ನಮ್ಮ ಕರ್ಸ್ಗುತ್ತಿ ದೋಸ್ತರಿಗೆ ಎಲ್ಲರಿಗೆ ನಾ ಡೆಡಿಕೇಟ್ ಮಾಡ್ತಾಯಿದ್ದೀನಿ.